ರಣರೋಚಕ ಹಂತವನ್ನು ತಲುಪಿದೆ ಮಂಡ್ಯ ಅಖಾಡ. ಮಂಡ್ಯ ಬಹುತೇಕ ಜೆಡಿಎಸ್ಗೆ ಸಿಗಬಹುದು ಅನ್ನುವಂತಹ ಸಾಧ್ಯತೆ ಇದೆ. ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸುಮಲತಾ ಸೈಲೆಂಟ್ ಆಗ್ತಾರಾ? 2019ರಲ್ಲಿ ರೆಬಲ್ ಆಗಿದ್ರಲ್ಲ, ಆ ರೀತಿ ಮತ್ತೊಮ್ಮೆ ರೆಬಲ್ ಆಗ್ತಾರ? ಸ್ವಾಭಿಮಾನಿ ಸುಮಲತಾ ಮುಂದಿನ ನಡೆ ಏನು? ಇದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ. ಶತಾಯಗತಾಯ ಮಂಡ್ಯವನ್ನ ಕಬ್ಜಾ ಮಾಡಬೇಕು ಅಂತ ಹೇಳಿ ದಳಪತಿಗಳು ರಣತಂತ್ರವನ್ನ ಹೂಡ್ತಾ ಇದ್ದಾರೆ. 2019ರಲ್ಲಿ ಸ್ವಾಭಿಮಾನದ ರಣಕಹಳೆಯನ್ನ ಊದಿ ಗೆಲುವಿನ ನಗೆ ಬೀರಿದಂತಹ ಸುಮಲತಾ ಅವರು ಈ ಬಾರಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಶತಾಯಗತಾಯ ಬಿಜೆಪಿಯ ಅಭ್ಯರ್ಥಿಯೇ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು. ಜೆ.ಪಿ. ನಡ್ಡಾ, ಮೋದಿ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಬಟ್ ಜೆಡಿಎಸ್ ಪಾಲಾದ್ರೆ ಸುಮಲತಾ ಅಂಬರೀಶ್ ಅವರ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಸುಮಲತಾ ಅಂಬರೀಶ್ ದಳಪತಿಗಳ ವಿರುದ್ಧವೇ ರಾಜಕಾರಣವನ್ನ ಮಾಡ್ಕೊಂಡು ಬಂದವರು. ಈಗ ದಳಪತಿಗಳ ಜೊತೆಗೇನೆ ಕೈ ಜೋಡಿಸ್ಬೇಕು ಅಂದ್ರೆ ಸಾಧ್ಯನಾ? ಸುಮಲತಾ ನಡೆ ಏನಾಗಬಹುದು ಅಂತ ಹೇಳಿ? ಪ್ರಮುಖವಾಗಿ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದು ಕೂಡ ಸ್ಪಷ್ಟ. ಸಾಕಷ್ಟು ಉದಾಹರಣೆಗಳು ರಾಜ್ಯ ರಾಜಕಾರಣದಲ್ಲೂ ಕೂಡ ನಡೆದಿದೆ. ಆದರೆ ಒಂದು ಬಾರಿ ಗೆದ್ದಂಥವರು ಎರಡನೇ ಬಾರಿ ಯಾರು ಗೆಲ್ತಾರೋ ಅವ್ರಿಗೆ 3-4ನೇ ಬಾರಿ ಒಂದು ರೀತಿಯಲ್ಲಿ ಈಸಿ ಅಟೆಂಪ್ಟ್ ಆಗುತ್ತೆ ಅನ್ನೋದು ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಉದಾಹರಣೆಗಳಿಂದ ಅದು ಗೊತ್ತಾಗಿದೆ. ಸುಮಲತಾ ಅವರಿಗೆ ಮೊದಲ ಬಾರಿ ಇದ್ದಂಥ ಪರಿಸ್ಥಿತಿ ಮತ್ತು ಕೆಲ ಕಾರಣಗಳು ಈಗಲೂ ಕೂಡ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದಂಥ ಸಂದರ್ಭದಲ್ಲಿ ಆ ರೀತಿಯ ಕಾರಣ ಮತ್ತು ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಆದರೆ ಟೈಮ್ ಕೂಡ ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವರು ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಸಕ್ಸಸ್ಸನ್ನು ತಂದು ಕೊಡ್ಬೋದು ಅಥವಾ ಫೇಲ್ಯೂರನ್ನು ತಂದು ಕೊಡ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಹಾಗಾಗಿ ಸುಮಲತಾ ಅವರು ಕೂಡ ಈ ಒಂದು ವಿಚಾರದಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಅವ್ರಿಗೆ ಇನ್ನೂ ಕೂಡ ಸಿಂಬಲ್ ಇಲ್ಲ. ಯಾಕೆ ಪಾರ್ಟಿ BJP ಇದ್ರೂ ಕೂಡ ಅವರು ಬಂಡಾಯ ಇದ್ದು ಸ್ಪರ್ಧೆ ಮಾಡಬೇಕಾಗತ್ತು. ಒಂದು ವೇಳೆ ಏನಾದರೂ ಇಲ್ಲ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದಾದರೆ, ಆಗ ಪಕ್ಷೇತರ ಸಿಂಬಲ್ನಲ್ಲಿ ನಿಲ್ಲೋದಾದರೆ ಖಂಡಿತವಾಗಿ ಕೂಡ ಕಳೆದ ಬಾರಿ ಇದ್ದಂಥ ಒಂದು ಚಾಲೆಂಜ್ ಏನಿತ್ತು ಅದು ಇನ್ನಷ್ಟು ದೊಡ್ಡ ಮಟ್ಟದಲ್ಲೇ ಸುಮಲತಾ ಅವರಿಗೆ ಇರುತ್ತೆ. ಹಾಗಾಗಿ ಕಳೆದ ಬಾರಿ ಇದ್ದಂಥ ಒಂದು ಪರಿಸ್ಥಿತಿ ಕೂಡ ಈಗ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಕಳೆದ ಬಾರಿ ಭಾಳಷ್ಟು ಅವರ ಆಪ್ತರು, ಅಂಬರೀಷ್ ಆಪ್ತರು ಎಲ್ಲರೂ ಕೂಡ ಒಟ್ಟಾಗಿದ್ದರು. ಈಗ ಕೆಲವರು BJPಯನ್ನು ಸೇರಿದ್ದಾರೆ, ಕೆಲವರು ದೂರ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವರು ಸಾಕಷ್ಟು ಒಂದು ರೀತಿ ಅಳೆದು ತೂಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಪ್ರತಿ ಬಾರಿ ಅವರು ಹೇಳ್ತಾ ಇದ್ದಿದ್ದಿಷ್ಟೇ, ಹೈಕಮಾಂಡ್ ತೀರ್ಮಾನ ಮಾಡಿದ ಬಳಿಕ ನನ್ನ ನಡೆ ಅಂತ. ಹಾಗಾಗಿ 2-3 ದಿನದಲ್ಲಿ ಅವರ ನಿರ್ಧಾರ ಪ್ರಕಟಿಸುವಂಥ ಸಾಧ್ಯತೆ ಇದೆ. ಅನಿವಾರ್ಯವಾದರೆ ಕುಮಾರಸ್ವಾಮಿ ಅವರ ಜೊತೆಯೂ ಕೂಡ ಸುಮಲತಾ ಅವರು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲ ನಾನು ಮಾಡೋದಿಲ್ಲ ಅಂದರೆ ಖಂಡಿತವಾಗಿ ಕೂಡ ಪಕ್ಷೇತರಾಗಿ ಅಥವಾ ತಟಸ್ಥರಾಗಿ ಕೂಡ ಇರಬೇಕಾಗತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.